ಪೊಲೀಸ್ ನ ಪಬ್ಲಿಕ್ ಸರ್ವೆಂಟ್ ಅಂತಾರೆ, ಆದ್ರೆ ಪಬ್ಲಿಕ್ ಮೆಂಟಾಲಿಟಿ ಹೇಗಿದೆ ಗೊತ್ತಾ? ಕೆಲ್ಸಕ್ಕಿಂತ ಮಾತೇ ಜಾಸ್ತಿ. ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಯಾವ್ದನ್ನು ಸರಿ ಮಾಡೋ ಪ್ರಯತ್ನನೂ ಪಡೋಲ್ಲ. ಕೇಳಿದ್ರೆ ನಮ್ಗ್ಯಾಕೆ? ಅದೇ ರೀತಿ ಪೊಲೀಸ್ನವರು ನಮ್ಗ್ಯಾಕೆ ಅಂತ ಒಂದ್ ದಿನ ಅಲ್ಲ 1 ಗಂಟೆ ಸುಮ್ನೆ ಇದ್ರು ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿರೋ ಮೋಸ್ಟ್ ಆಫ್ ದ ಪಬ್ಲಿಕ್ ಬೆಳಗ್ಗೆನೇ ನಿಧಾನಕ್ಕೆದ್ದು ಯಾರೋ ಕುಡ್ಸೋ ಬೈಟು ಕಾಫಿ ಕುಡ್ದು ಯಾರ್ದೋ ಪೇಪರ್ನ 1 ನಿಮಿಷಕ್ಕೆ ಅಂತ ಕಿತ್ಕೊಂಡು 1 ಗಂಟೆ ಓದಿ ನಮ್ ವಿದ್ಯೆಗೆ ನಮ್ ಯೋಗ್ಯತೆಗೆ ಸರಿಯಾದ ಕೆಲಸ ಸಿಗ್ತಿಲ್ಲ ಅಂತ ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ರಾತ್ರಿ ಆಗ್ತಿದ್ದಾಗೆ ಇನ್ಯಾವನೋ ಕೊಡ್ಸೋ 2-3 ಪೆಗ್ ಕುಡ್ದು ಮನೆಗ್ ಹೋಗಿ ಗಲಾಟೆ ಮಾಡಿ ಹೊಟ್ಟೆ ತುಂಬಾ ಉಂಡು ಕಣ್ ತುಂಬಾ ನಿದ್ದೆ ಮಾಡೋಷ್ಟೊತ್ತಿಗೆ ರಾತ್ರಿ 1 ಗಂಟೆ. ಇನ್ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಹೇಗಾಗತ್ತೆ? ಇಷ್ಟೆಲ್ಲ ಆದ್ರೂ ನಿಮ್ ಕಣ್ಣಿಗೆ ಬೀಳೋದು ತಳ್ಳೋ ಗಾಡಿಲಿ ಸಿಗ್ನಲ್ ಅಲ್ಲಿ 5-50 ರೂಪಾಯಿ ಕೇಳೋ ಪೊಲೀಸ್. ತಪ್ಪು ಮಾಡೋರು ನೀವೇ, ಅದರಿಂದ ತಪ್ಪಿಸ್ಕೊಳ್ಳೋಕ್ ಲಂಚ ಕೊಡೋರು ನೀವೇ. ಆದ್ರ ಅಪವಾದ ನಮ್ಗೆ. ಎಲ್ಲ ಜನರಿಗೂ ಪೊಲೀಸ್ ನಮಗ್ ಹತ್ರ ಆಗ್ಬೇಕು ಅನ್ನೋ ಆಸೆ ಇರೋದಾದ್ರೆ ನೀವು ಪೊಲೀಸ್ಗೆ ಎಷ್ಟು ಹತ್ರ ಆಗಿದ್ದೀರಾ ಅಂತ ಯೋಚನೆ ಮಾಡಿ. ಈ ಸೊಸೈಟಿಲಿ ಪೊಲೀಸ್ 60% ಕೆಲಸ ಮಾಡಿದ್ರೆ ಪಬ್ಲಿಕ್ 40% ಸಪೋರ್ಟ್ ಮಾಡ್ಬೇಕು. ಆಗ್ಲೇ ಕೆಲಸ 100% ಆಗೋದು. ಹಂಗಾದ್ರೇನೆ ಡಯಲ್ 100 ಅನ್ನೋದಕ್ಕೆ ನಂಬಿಕೆ, ಶಕ್ತಿ, ಗೌರವ ಸಿಗೋದು. ನೀವು ಮೀಡಿಯಾದವರು ಅಷ್ಟೇ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಅದನ್ನ ನಮಗ್ ತಿಳಿಸ್ತೆ ನಿಮ್ಮ ಸೇಲ್ಸ್ಗೋಸ್ಕರ, ನಿಮ್ಮ ರೇಟಿಂಗ್ಗೋಸ್ಕರ ಅದಕ್ಕೆ ಉಪ್ಪು ಖಾರ ಹಚ್ಚಿ ಹೈಪ್ ಮಾಡ್ತೀರಾ. ನೀವೇನ್ ಮಾಡಿದೀರಾ ಅಂತ ನಮ್ಮನ್ನ ಬ್ಲೇಮ್ ಮಾಡೋದನ್ನ ಬಿಟ್ಟು ಏನ್ ಮಾಡ್ಬೇಕು ಅಂತ ನಮ್ಗೆ ಹೇಳಿ ನ್ಯಾಯ ಸಿಗೋ ಹಾಗೆ ಮಾಡಿ.